ನೆನ್ನೆ ಇಷ್ಟೊತ್ತಿನಲ್ಲಿ ಇದೇ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೀತಾ ಇತ್ತು. ಎಲ್ಲ ಸಚಿವರನ್ನು ಊಟಕ್ಕೆ ಕರೆದಿದ್ದರು. 5 ಜನ ಸಚಿವರು ವಿತ್ ವ್ಯಾಲಿಡ್ ರೀಸನ್ ಅದಕ್ಕೆ ಬಂದಿರಲಿಲ್ಲ, ಬೇರೆ ಬೇರೆ ಎಲ್ಲೆಲ್ಲೋ ಬ್ಯುಸಿ ಇದ್ದರು ಅವರು. ನೆನ್ನೆನೇ ಹೇಳಿದ್ದೆ, ಭಾಳ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಬರ್ತಾ ಇದ್ದಾವೆ, ನಾಳೆ ಅಷ್ಟೊತ್ತಿಗೆ ಕ್ಲಾರಿಟಿ ಬರುತ್ತೆ ನೋಡಿ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಅಂತ. ಬೆಳಗ್ಗೆ ಅಷ್ಟೊತ್ತಿಗೆ ಕ್ಲಾರಿಟಿ ಬಂತು, ಸಂಜೆ ಅಷ್ಟೊತ್ತಿಗೆ ಅವಶ್ಯಕತೆಗಿಂತ ಹೆಚ್ಚು ಕ್ಲಾರಿಟಿ ಬಂತು ಏನೇನಾಯಿತು ನೆನ್ನೆ ಮೀಟಿಂಗ್ನಲ್ಲಿ ಅಂತ. ನೋಡ್ರಿ, ಇಬ್ಬರಿದ್ದರೆ ಅದು ಸಭೆ, 3 ಜನ ಇದ್ದರೆ ಅದು ಸಾರ್ವಜನಿಕ ಸಭೆ ಅಂದಂಗೆ. ಏನೇನಾಯಿತು ಅನ್ನೋ ವಿಷಯಗಳು ಬಂದವು. ಕೆಲವು ಹೇಳಬಹುದು, ಕೆಲವು ಹೇಳೋದಕ್ಕಾಗೋದಿಲ್ಲ. ಹೇಳಬಹುದಾದಂಥದ್ದು ಏನು? ಇಲ್ಲಿ ಕೂತ್ಕೊಂಡಿದ್ದಾರೆ ಹಿಂಗೆ, ಇದನ್ನು ಎಲ್ಲರನ್ನೂ ಉದ್ದೇಶಿಸಿ ಮುಖ್ಯಮಂತ್ರಿಗಳು ಮಾತನಾಡಿದರು, ಆ ಥರದ್ದು ತುಂಬ ಕಡಿಮೆ ಆಯ್ತಲ್ಲಿ. ಡಿ ಕೆ ಶಿವಕುಮಾರ್ ಅವರು ಬೇಗ ಹೋದರು, 20 ನಿಮಿಷ ಇದ್ದರು ಅವರಲ್ಲಿ. ಊಟ ಮಾಡಿದ್ದು ಡೌಟೇ. 20 ನಿಮಿಷ ಮುಖ್ಯಮಂತ್ರಿಗಳ ಜೊತೆ ಪರ್ಸ್ನಲ್ ಆಗಿ ಅವರಿಬ್ಬರೇ 1-to-1 ಮೀಟಿಂಗ್ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ಬರೇ. ಅದಾದ ನಂತರ ಬಿಹಾರ ಚುನಾವಣೆಯ ವಿಷಯದಲ್ಲಿ ಏನೇನು ಹೇಳಬೇಕು ಎಲ್ಲವನ್ನು ಹೇಳಿದ್ದಾರೆ. ಏನೇನು ಅದೇ ಹೇಳಿದ್ನಲ್ಲ ನಾನು, ಅಂದರೆ ಈ ಹಿಂದಿ ಇಂಗ್ಲೀಷ್ ಚೆನ್ನಾಗಿರೋ ಮಿನಿಸ್ಟರ್ಗಳು ಹೆಸರು ಹೇಳ್ಕೊಂಡು ಹೇಳಿದ್ದಾರೆ. ನೀವು 2 ವಾರ ಅಲ್ಲಿ ಇರಬೇಕಾಗತ್ತೆ, ಪ್ರಚಾರ ಮಾಡಬೇಕು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 1 ವಾರ ಇರೋದು, ಇತ್ಯಾದಿ ಇತ್ಯಾದಿ ಎಲ್ಲವನ್ನು ಹೇಳಿದ್ದಾರೆ. ಬಿಹಾರ ಚುನಾವಣೆ ಕಷ್ಟಪಟ್ಟು ಕೆಲಸ ಮಾಡೋಣ, ಮೈತ್ರಿಕೂಟವನ್ನು ಅಧಿಕಾರಕ್ಕೆ ತರೋಣ, ಎಲ್ಲ ಆಗಿದೆ. ಅದಾದ ಮೇಲೆ 1-2 ತಿಂಗಳಲ್ಲಿ ಕೆಲವು ಬದಲಾವಣೆಗಳಾಗ್ತವೆ. ಇದು ಡಿ ಕೆ ಶಿವಕುಮಾರ್ ಅವರು ಹೋದ ಮೇಲೆ ಮುಖ್ಯಮಂತ್ರಿಗಳೇ ಹೇಳಿದ್ದು. 2 ತಿಂಗಳಲ್ಲಿ ಕೆಲವು ಬದಲಾವಣೆಗಳಾಗ್ತವೆ, ಅದಕ್ಕೆಲ್ಲ ನೀವು ಸಿದ್ಧರಾಗಿರ್ಬೇಕಾಗತ್ತೆ. ಏನೇನೋ ಮಾತಾಡಿ ಎಡವಟ್ಟು ಮಾಡ್ಕೋಬೇಡಿ, ವರಿಷ್ಠರನ್ನು ಬೇಜಾರು ಮಾಡುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡಿ ಅಂತ ಹೇಳಿದ್ದಾರೆ. ಇನ್ನೊಂದು, ವಿಪಕ್ಷಗಳ ಟೀಕೆಗೆ ನೀವು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಕೆಲವರು ಮಾತಾಡ್ತೀರಿ, ಇನ್ನು ಕೆಲವರು ಸುಮ್ಮನೆ ಇರ್ತೀರಿ, ಸರ್ಕಾರನ ಸಮರ್ಥನೆ ಮಾಡ್ಕೋಬೇಕು, ಆ ಎಲ್ಲ ವಿಷಯ ಬಂದಿದೆ. ಕೆಲವು ಕಡೆಗಳಲ್ಲಿ ಅಷ್ಟೆಲ್ಲ ಆದಮೇಲೆ ಕೆಲವು ಕಡೆಗಳಲ್ಲಿ 2-3 ಸಚಿವರನ್ನು ನಿಲ್ಲಿಸ್ಕೊಂಡು ಮಾತಾಡಿದ್ದಾರೆ, ಇನ್ನು ಕೆಲವು ಕಡೆಗಳಲ್ಲಿ 1-to-1 ಮಾತಾಡಿದ್ದಾರೆ, ಒಂದು 10-12 ಜನ ನಿಂತ್ಕೊಂಡು ಮಾತಾಡಿದ್ದಾರೆ. ಇದೆಲ್ಲ ಆಗಿದೆ. ಅದರ ಮಧ್ಯದಲ್ಲಿ ಎಲ್ಲ ವಿಷಯನೂ ಬಂದೋಗಿದೆ. GBA ಎಲೆಕ್ಷನ್ನು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ, ಜಾತಿ ಗಣತಿಯ ವಿಷಯ ಬಂದೋಗಿದೆ. 50 ಕೋಟಿ ಫಂಡ್ ಕೊಟ್ಟವಲ್ಲ, ಸ್ಪೆಷಲ್ ಫಂಡು ಹೆಂಗೆ ಖರ್ಚು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ದಾರೆ. ಇದೆಲ್ಲ ಆಗಿದೆ. ಆದರೂ ಸಚಿವರುಗಳಿಗೆ ತಲೆಯಲ್ಲಿ ಉಳ್ಕೊಂಡಿದ್ದು 2 ತಿಂಗಳಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ, ಸಿದ್ಧವಾಗಿರ್ಬೇಕು ನೀವು ಅಂತ ಹೇಳಿದ್ದು. ಸಚಿವ ಸಂಪುಟ ಬದಲಾವಣೆಯ ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡಿದರು ಅಂತ ಅನಲೈಸ್ ಮಾಡಲಾಗ್ತಾ ಇದೆ. ಕೆಲವರಿಗೆ ಯುವರ್ ಪರ್ಫಾರ್ಮೆನ್ಸ್ ಈಸ್ ನಾಟ್ ಅಪ್ ಟು ದ ಮಾರ್ಕ್ ಅನ್ನುವುದನ್ನು ಹೇಳಿದ್ರಂತೆ. ಅಧಿಕಾರ ಹಂಚಿಕೆಯ ಬಗ್ಗೆ ಆಗಲಿ, ಕುರ್ಚಿ ಬದಲಾವಣೆಯ ಬಗ್ಗೆ ಆಗಲಿ ಯಾರೂ ಒಂದು ಶಬ್ದ ಕೂಡ ಮಾತಾಡಕೂಡ್ದು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಹೈಕಮಾಂಡ್ ಸೂಚನೆ ಕೊಡುತ್ತೆ, ಆ ಸೂಚನೆಯನ್ನು ಪಾಲಿಸಬೇಕು ಅಂತ ಹೇಳಿದ್ದಾರೆ. ಇಷ್ಟು ನಿನ್ನೆಯ ಡಿನ್ನರ್ ಮೀಟಿಂಗ್ನಲ್ಲಾಗಿದ್ದು. ಹಿಂಗಾಯಿತು ಅಂತ ಹೊರಗಡೆ ಬಂದು ಸಚಿವರುಗಳೇನು ಹೇಳಿಲ್ಲ. ಅವ್ರು ಹೇಳಿದ್ದೇನು, ಚಿಕನ್ ಇತ್ತು, ಮಟನ್ ಇತ್ತು, ಉಪ್ಪಿನಕಾಯಿ ಇರಲಿಲ್ಲ, ಮುದ್ದೆ ಇತ್ತು. ರಾಮಲಿಂಗಾರೆಡ್ಡಿಯವರೇನೋ ಉಗಾದಿಯಿಂದ ನಾನ್ ವೆಜ್ ಬಿಟ್ಟುಬಿಟ್ಟಿದ್ದಾರಂತೆ, ಊಟ ಚೆನ್ನಾಗಿತ್ತು, ಇದೇ ಮಾತುಗಳನ್ನು ಹೇಳಿದ್ರು. ನೋಡಿ, ಸ್ವತಃ ಮುಖ್ಯಮಂತ್ರಿಗಳೇ ವಾಲ್ಮೀಕಿ ಜಯಂತಿಯ ವೇದಿಕೆಯ ಮೇಲೆ ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಅನ್ನುವ ಹಿಂಟ್ ಕೊಟ್ಟು ಮಾತಾಡಿದ್ರು. 2 ಸಚಿವರನ್ನು ಸಚಿವ ಸಂಪುಟದಿಂದ ಕೈ ಬಿಡಲಾಗಿದೆ. ಒಬ್ಬರು ರಾಜೀನಾಮೆ ಕೊಟ್ಟರು, ಒಬ್ಬರನ್ನು ಕಿತ್ತಾಕಿದ್ರು. ಕಾಕತಾಳೀಯವೋ ಏನೋ 2 ವಾಲ್ಮೀಕಿ ಸಮುದಾಯದವರು. ವಾಲ್ಮೀಕಿ ಜಯಂತಿಯ ವೇದಿಕೆಯ ಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ರು ಅದೇ ಸಮುದಾಯದವ್ರನ್ನು ವಾಪಸ್ ತಗೋತೀವಿ ಅಂತ. ಅಲ್ಲಿಗೆ ಸಚಿವ ಸಂಪುಟ ವಿಸ್ತರಣೆನೋ ಪುನರ್ರಚನೆನೋ ಏನೋ ಒಂದಾಗತ್ತೆ ಅಂತ. ಅದಕ್ಕಿಂತ ಮುಂಚೆನೇ ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿದರು, 1-2 MLCಗಳು ಮಾತಾಡಿದರು. ಈಗ ಸಚಿವರಾಗಬೇಕು ಅಂತ ಕನಸು ಕಾಣ್ತಾ ಇರೋರು ಮುಖ್ಯಮಂತ್ರಿಗಳ ಮನೆಗೆ ಎಡತಾಕೋದಕ್ಕೆ ಶುರು ಮಾಡಿದ್ರು. ವಿತ್ ರೀಸನ್, ಇಂತಿಂಥ ಕಾರಣಕ್ಕೆ ನನ್ನನ್ನು ಮಿನಿಸ್ಟರ್ ಮಾಡಿ ಅಂತ. ವಿಜಯಾನಂದ ಕಾಶಪ್ಪನವರು ನೋಡಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಸಮುದಾಯದ 2 ಸಚಿವ ಸ್ಥಾನ ಕೊಟ್ಟಿದ್ದೀರಿ ನಿಜ, ಆದರೆ ನನಗೂ ಕೊಡಬೇಕು. ಪಂಚಮಸಾಲಿ, ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಬೇಳೂರು ಗೋಪಾಲಕೃಷ್ಣ ಅವರು ಬಂದಿದ್ದರು, ವಿಜಯಾನಂದ ಕಾಶಪ್ಪನವರು, ಶಿವಲಿಂಗೇಗೌಡರು ಬಂದಿದ್ದರು. ಶಿವಲಿಂಗೇಗೌಡರದಂತೂ ಭಾಳ ವ್ಯಾಲಿಡ್ ರೀಸನ್ ಅದು. ನನ್ನನ್ನು ನೀವು JDS ಬಿಡಿಸಿ ಕರ್ಕೊಂಡು ಬಂದಿದ್ದೆ ಮಿನಿಸ್ಟರ್ ಮಾಡ್ತೀನಿ ಅಂತ. ನನ್ನ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬಂದಾಗ ಮುಂದೆ ತುಂಬ ಒಳ್ಳೆ ಭವಿಷ್ಯ ಇದೆ, ಶಿವಲಿಂಗೇಗೌಡರು ಓಟ್ ಹಾಕಿರಿ ಅಂತ ಹೇಳಿದ್ರಿ, ಜನ ಓಟ್ ಹಾಕಿ ಗೆಲ್ಲಿಸಿದ್ದಾರೆ ನನ್ನನ್ನು ಅಂತ. ಅವರಿಗೆ ಒಟ್ಟು ಹಾಸನ ಜಿಲ್ಲೆಯಲ್ಲಿ
ಮಿನಿಸ್ಟರ್ ಅನ್ನಿಸ್ಕೊಂಡು ಓಡಾಡಿ ದೇವೇಗೌಡರ ಕುಟುಂಬದ ವಿರುದ್ಧ ತೊಡೆ ತಟ್ಟಬೇಕಾಗಿದೆ. ಬಿ ಆರ್ ಪಾಟೀಲರು ಮುಖ್ಯಮಂತ್ರಿಗಳನ್ನು ಭೇಟಿಯಾದರು. ಎಚ್ ಸಿ ಬಾಲಕೃಷ್ಣ ಅವರು ಮುಖ್ಯಮಂತ್ರಿಗಳನ್ನೇನು ಭೇಟಿ ಆಗಲಿಲ್ಲ. ಸೀನಿಯರ್ ಮಿನಿಸ್ಟ್ರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನ್ನನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋ ಭರವಸೆ ಇದೆ ಅಂದರು. ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಲ್ಲ ಅಂತ ಯಾಕೆ ಒತ್ತಿ ಹೇಳಿದೆ? ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯ್ತಾ ಇರೋರು. ಕೇಳಿಸ್ಕೊಳ್ಳಿ ಒಮ್ಮೆ. ಈಗಾಗಲೇ ನಮ್ಮ ಸಮುದಾಯದ ಹಿರಿಯರು ಎಲ್ಲರೂ ಕೂಡ ಇವತ್ತು ಒಂದು ದೊಡ್ಡ ಸಮಾಜ ಲಿಂಗಾಯತ ಪಂಚಮಸಾಲಿ ಸಮುದಾಯ. ಈ ಸಮುದಾಯಕ್ಕೆ ಇವತ್ತು ರಾಜ್ಯ ಸರ್ಕಾರ ಈಗಾಗಲೇ 2 ಸಚಿವರನ್ನು ಕೊಟ್ಟಿದೆ. ಇನ್ನೂ ಹೆಚ್ಚಿನ ಒಂದು ಸಚಿವರನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ನಮ್ಮ ಹಿರಿಯರು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನು ಚರ್ಚಿಸಿ ನಾನು ಕ್ರಮವನ್ನು ತೆಗೆದುಕೊಳ್ತೀನಿ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಸಚಿವ ಸ್ಥಾನನ ಈಗಾಗಲೇ ಒಂದು ಸೃಷ್ಟಿ ಆಗ್ತಾ ಇದೆ, ರಾಜ್ಯದಲ್ಲಿ ಸುದ್ದಿಗಳಾಗ್ತಾ ಇದೆ. ಇದನ್ನು ಹೈಕಮಾಂಡು ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಯಾವುದೇ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ. ಸಚಿವ ಸ್ಥಾನಕ್ಕೆ ಬೇಕು ಅನ್ನೋದರಲ್ಲಿ ನಾನೊಬ್ಬ ಆಕಾಂಕ್ಷಿ ಇದ್ದೀನಿ, ಅದರಲ್ಲಿ 2 ಮಾತಿಲ್ಲ. ನಾನೇನು ಸನ್ಯಾಸಿ ಅಲ್ಲ. ಅದರಿಂದ 3 ಸರಿ MLA ಆಗಿರುವಂಥದ್ದು ಒಬ್ಬ ಸೀನಿಯರ್ MLA ಇದ್ದೀನಿ. ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನಾನು ಇದನ್ನು ಬಿಟ್ಟರೆ ಯಾವುದೇ ಗೊಂದಲ ಮಾಡುವಂಥದ್ದು ಏನೂ ಇಲ್ಲ. ಅವ್ರ ನಿರ್ಧಾರ, ಅವರ ಕೊಡುವಂಥ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ಎಲ್ಲ ಮಾಡಿದ್ದೀವಿ. CM ಅವರು ಮಾತಾಡಿದ್ದೀವಿ, ಹೈಕಮಾಂಡ್ ಗಮನಕ್ಕೂ ತಂದಿದ್ದೀವಿ. ಎಲ್ಲ ಖಂಡಿತ ವಿಶ್ವಾಸ ಇದೆ. ಯಾಕಂದರೆ ನನಗೂ ಕೂಡ ಸೀನಿಯಾರಿಟಿ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು ನನ್ನನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ, ಅದ್ಮೇಲೆಲ್ಲ ಹೈಕಮಾಂಡ್ದೇ ಅಂತಿಮವಾದಂಥ ತೀರ್ಮಾನ. ಹೈಕಮಾಂಡ್ ಏನು ಮಾಡ್ತದೆ ನೋಡೋಣ, ಕಾದು ನೋಡಿ. ಹೈಕಮಾಂಡ್ದೇ ಅಂತಿಮ ತೀರ್ಮಾನ. ಹೈಕಮಾಂಡ್ ಏನು ಮಾಡುತ್ತೆ ನೋಡೋಣ. ಎಚ್ ಸಿ ಬಾಲಕೃಷ್ಣ ಅವರು ಹೇಳಿದ್ದು, ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ಅದನ್ನೇ. ನಮ್ಮ ಸ್ಟುಡಿಯೋದಲ್ಲಿ ನ್ಯೂಸ್ ಆರ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳು ಕೊಟ್ಟ ಹೇಳಿಕೆ ಸಂಚಲನಕಾರಿಯಾಗಿತ್ತು. ನಿಮಗೆ ಪ್ಲೇನ್ ಆ್ಯಂಡ್ ಸಿಂಪಲ್ ಟರ್ಮ್ನಲ್ಲಿ ಹೇಳಬೇಕು ಅಂದರೆ, ಶಾಸಕರ ಬೆಂಬಲ ನನಗೆ ಜಾಸ್ತಿ ಇದೆಯೋ ಸಿದ್ದರಾಮಯ್ಯನವ್ರಿಗೆ ಜಾಸ್ತಿ ಇದೆಯೋ ಡಸಂಟ್ ಮ್ಯಾಟರ್. ನಮ್ಮ ಪಕ್ಷದಲ್ಲಿ ದಿಲ್ಲಿ ಏನು ಹೇಳುತ್ತೆ ಅಷ್ಟೇ ಮುಖ್ಯ ಅಂತ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಸರಳ ಶಬ್ದಗಳಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಹೇಳಿದ್ರು. ಇದರ ಬಗ್ಗೆ ಪ್ರತಿಕ್ರಿಯೆ ಕೇಳಲಾಗಿ ಏನು ಪ್ರತಿಕ್ರಿಯೆಗಳು ಬರ್ತವೆ ಹೇಳಿ? ಶಾಸಕರ ಸಂಖ್ಯೆನೇ ಫೈನಲ್ ಅಂತ ಹೇಳಿಬಿಟ್ರೆ ಅವರು ಸಿದ್ದರಾಮಯ್ಯನವ್ರ ಟೀಮು ಅಂತ ಅರ್ಥ ಆಗತ್ತೆ. ಶಾಸಕರ ಅಭಿಪ್ರಾಯ ಇಂಪಾರ್ಟೆಂಟೇ ಅಲ್ಲ ರೀ. ಗಾಂಧಿ ಕುಟುಂಬ, AICC ಅಧ್ಯಕ್ಷರು ಏನು ಹೇಳ್ತಾರೋ ಅದು ಫೈನಲ್ ಅಂತ ಹೇಳಿಬಿಟ್ರೆ ಅವರು ಡಿ ಕೆ ಶಿವಕುಮಾರ್ ಟೀಮು ಅಂತಾಗತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ನಾಯಕರುಗಳಿಗೆ ಅದು ಬೇಕಾಗಿಲ್ಲ. ಸಿದ್ದರಾಮಯ್ಯ ಟೀಮು ಅನ್ನಿಸ್ಕೊಳ್ಳೋದು ಬೇಕಾಗಿಲ್ಲ, ಡಿ ಕೆ ಶಿವಕುಮಾರ್ ಟೀಮು ಅನ್ನಿಸ್ಕೊಳ್ಳೋದು ಬೇಕಾಗಿಲ್ಲ. ಅದಕ್ಕೆ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಡಬೇಕು. ಸೊ ರೆಡಿ ಸ್ಟೇಟ್ಮೆಂಟ್ ಏನು? ಶಾಸಕರುಗಳ ಅಭಿಪ್ರಾಯ ಪಡೆದು, ಓಟ್ ಹಾಕಿ ಅಲ್ಲ, ಅಭಿಪ್ರಾಯ ಪಡೆದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅಂದರೆ ತಲೆ ಎಣಿಕೆ ನಡೆಯೋದಿಲ್ಲ, ಬಟ್ ಅಭಿಪ್ರಾಯ ಕೇಳ್ತಾರೆ. ಯಾರಿರ್ಬೇಕಪ್ಪ ಮುಖ್ಯಮಂತ್ರಿ ಅಂತ ಕೇಳ್ತಾರೆ. ಕೇಳಿದ ಮೇಲೆ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುತ್ತೆ ಅಂತ ಎಲ್ಲರೂ ಹೇಳ್ಕೊಂಡು ಬಂದಿದ್ದು ಅದನ್ನೇ. ಇವತ್ತು MB ಪಾಟೀಲ್ರು ಮಾತಾಡಿದ್ರು. ರಾಮಲಿಂಗಾರೆಡ್ಡಿಯವರು ಯಾರೂ ಆ ವಿಷಯ ಮಾತಾಡಲೇಬೇಡಿ ಅಂದರು. ಕೇಳಿಸ್ಕೊಳ್ಳಿ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನು ಮಾಡ್ತದೆ, ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹೊಸದಾಗಿ ನಾವೇನು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಹೈಕಮಾಂಡು ಅಂತಿಮ. ಹೈಕಮಾಂಡು ಇಲ್ಲಿ ವೀಕ್ಷಕರನ್ನು ಕಳಿಸ್ತಾರೆ, ಸೀನಿಯರ್ ಲೀಡರ್ಸ್ನ. ಅವರು ಬಂದು ಎಲ್ಲರ ಒಂದು ಅಭಿಪ್ರಾಯಗಳನ್ನು ತಗೋತಾರೆ. ಅಲ್ಲಿ ಹೋಗಿ ಅವ್ರ ಮುಂದೆ ಇಟ್ಮೇಲೆ ಹೈಕಮಾಂಡ್ ನಿರ್ಧಾರ ತಗೋತಾರೆ. ಎಲ್ಲ ಅಭಿಪ್ರಾಯವನ್ನು ಆಲಿಸ್ತಾರೆ, ಆಮೇಲೆ ನಿರ್ಣಯ ತಗೋತಾರೆ. ಇದು ಯಾವಾಗ ಹೊಸದಾಗಿ ಇದು ಮಾಡುವಂಥ ಪ್ರಶ್ನೆ. ದಿಸ್ ಇಸ್ ದ ಪದ್ಧತಿ. ಅದು ಮೊದಲು ಅವರು ಭವಿಷ್ಯ ನೋಡ್ಕೊ ಅಂತ ಹೇಳ್ಕೊಳ್ಳಿ. ಒಂದು ಮನೆ 100 ಬಾಗಿಲಾಗಿದ್ದಾವೆ, ಮೊದಲು ತಮ್ಮ ಮನೆ ಶುದ್ಧ ಮಾಡ್ಕೋ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಏನು ಮಾತನಾಡ್ತಾರೆ? ಕ್ರಾಂತಿ ಎಲ್ಲ ಮುಗಿದು ಹೋಗ್ಬಿಟ್ಟಿದೆ. ಅಲ್ಲಿ 100 ಬಾಗಿಲುಗಳಾಗಿ ಅಲ್ಲಿ ಉಳಿದಿಲ್ಲ ಇನ್ನೂ ಪಕ್ಷದಲ್ಲಿ. ಈಗ 5 ವರ್ಷ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡೋದು. 5 ವರ್ಷನೋ ಅಥವಾ ಏನೋ ಹಂಚಿಕೆ ಮಾಡ್ಕೋಬೇಕು. ಇಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡೋ ನೆಸಿಟಿ ಇರಲಿಲ್ಲ. ಇರಲಿಲ್ಲ. ಸುಮ್ಮನೆ ಏನಾಯಿತು, ಮಾಧ್ಯಮಕ್ಕೆ ಆಹಾರ ಆಯಿತು, ಅಪೋಸಿಷನವ್ರಿಗೆ ಆಹಾರ ಆಯಿತು. ಆಮೇಲೆ 3 ಜನ ಉಪಮುಖ್ಯಮಂತ್ರಿಗಳು ಅಂತ ಬಹಿರಂಗವಾಗಿ ಯಾಕೆ ಹೇಳಬೇಕು? ಅಲ್ಲಿ ಈಗಲೂ ಅಷ್ಟೇ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅನ್ನೋದು, ಇಲ್ಲ ಇವರೇ ನಂಬರ್ಸು ಇರಬೇಕು ಅಂತ ಹೇಳೋದು, ಈ ಥರ ಎಲ್ಲರೂ ಮಾತಾಡಿ
ಪಕ್ಷ ಡ್ಯಾಮೇಜ್ ಆಗುತ್ತೆ. ರಾಮನಗರ MLA, ಆಮೇಲೆ ಚನ್ನಗಿರಿ MLA, ಕುಣಿಗಲ್ MLA, ಈ ಥರ CM ಪರವಾಗಿ ಅವ್ರ ಮಗನೂ ಅವರು ಮಾಡ್ತಾರೆ. ಇನ್ನೂ ಒಂದಷ್ಟು ಜನ ಮಾತಾಡಿದ್ದಾರೆ. ಆಮೇಲೆ ನಾವೇ ಬ್ರೇಕ್ ಹಾಕ್ಕೋಬೇಕಾಗಿತ್ತು ನಮ್ಮ ಬಾಯಿಗೆ ಅಷ್ಟೇ. ಈ ಬೆಳವಣಿಗೆಯಲ್ಲಿ ನಡೆದಿರುವ ಒಂದು ಕುತೂಹಲಕಾರಿ ವಿಷಯ ಅಂದರೆ DK ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದವರಿಗೆ ನೋಟಿಸ್ ಹೋಗಿದೆ. ಆರೋಪ ಸಿದ್ದರಾಮಯ್ಯನವ್ರ ಮೇಲೆ, ಅವರ ಟೀಮ್ನವ್ರ ಮೇಲೆ ಮಾಡೋಂಗಿಲ್ಲ. ಯಾಕಂದರೆ ಹಾಗೆ ನೋಟಿಸ್ ಕೊಡುವ ಪರಮಾಧಿಕಾರ DK ಶಿವಕುಮಾರ್ ಅವ್ರ ಹತ್ರನೇ ಇರೋದು, KPCC ಅಧ್ಯಕ್ಷರ ಹತ್ರನೇ ಇರೋದು. KPCC ಶಿಸ್ತು ಸಮಿತಿಯಿಂದ ಅವರಿಗೆ ನೋಟಿಸ್ ಕೊಟ್ಟಿರೋದು. ಮೊದಲು ಯಾರು ನಮ್ಮ ರಾಮನಗರ MLA, ಕುಣಿಗಲ್ MLA ಕೊಟ್ಟರು. ಅದಾದಮೇಲೆ LR ಶಿವರಾಮೇಗೌಡರು ಕೊಟ್ಟಿದ್ದಾರೆ, ಶಿವಗಂಗಾ ಬಸವರಾಜ್ ಅವರು ಕೊಟ್ಟಿದ್ದಾರೆ ಚನ್ನಗಿರಿ MLA ಅವರಿಗೆ. ಈ ಬಾಲಕೃಷ್ಣ ಒಬ್ರಿಗೊಂದು ಕೊಟ್ಟಿಲ್ಲ. ಅವರು ಯಾಕೆ ಕೊಟ್ಟಿಲ್ಲ ನನಗೆ ಅನ್ನೋದೇ ಚಿಂತೆನ ಏನ ಅಂದರೆ ಆ ನೋಟಿಸ್ನಿಂದ ಅಂತಿಮವಾಗಿ ಆಗಬೇಕಾದದ್ದು ಏನೂ ಇಲ್ಲ. ತಾವು ಪಡೆದ ನೋಟಿಸ್ಗೆ ಇವರು ಉತ್ತರನಾರು ಕೊಟ್ಟಿದ್ದಾರೋ ಇಲ್ಲೋ ನಮಗೆ ಗೊತ್ತಿಲ್ಲ. 1 ವಾರ 15 ದಿವಸ ಅನಿಸುತ್ತೆ, 2 ವಾರಗಳಲ್ಲಿ ನೀವು ಸೂಕ್ತ ಕಾರಣವನ್ನು ಕೊಡಬೇಕು. ಶೋಕಾಸ್ ನೋಟಿಸ್ ಅದು, ನಿಮ್ಮ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬಾರ್ದು ಅನ್ನೋದಕ್ಕೆ ಉತ್ತರ ಕೊಡಬೇಕು ಅಂತ. ಇವರು ಉತ್ತರ ಕೊಟ್ಟರು ಬಿಟ್ಟರು ಯಾರಿಗೂ ಗೊತ್ತಿಲ್ಲ. ಇವತ್ತು ನೋಡಿ ಮತ್ತೆ ಮಾತಾಡಿದ್ದಾರೆ ಎಚ್ ಸಿ ಬಾಲಕೃಷ್ಣ ಅವರು. ಅವರು ಹೇಳಿದ್ರು DCM ಅವ್ರಿಗೂ ನ್ಯಾಚುರಲ್ ಆಗಿ ಅವಕಾಶ ಸಿಗಬೇಕು, ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ಅವ್ರದ್ದು ಶ್ರಮ ಇದೆ, ಅವ್ರಿಗೂ ಒಂದು ಅವಕಾಶ ಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮುಖ್ಯ. ಪರಮೇಶ್ವರ್ CM ಸ್ಥಾನದ ಆಕಾಂಕ್ಷಿ ಆದರೆ ತಪ್ಪೇನಿಲ್ಲ. ಅವರು ಕೂಡ ಸೀನಿಯರ್ ಮೆಂಬರು. DCM ಆಗಿ ಪಕ್ಷದ ಅಧ್ಯಕ್ಷರಾಗಿ ಗೃಹ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ತಲೆಬಾಗುತ್ತೇವೆ ಅಂತ. ಇಕ್ಬಾಲ್ ಹುಸೇನ್ ಅವರು ಮಾತ್ರ ನೀವು ಹಿಂಗೆ ಪ್ರಶ್ನೆ ಕೇಳಿ ನಮ್ಮದು BP ಶುಗರು ಜಾಸ್ತಿ ಮಾಡ್ತಿದ್ದೀರಿ ಅಂದರು. ಆ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಹೈಕಮಾಂಡ್ ಈ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಆದೇಶ ಕೊಟ್ಟಿದೆ ಅಂದರು ಇಕ್ಬಾಲ್ ಹುಸೇನ್ ಅವರು. ಮೊನ್ನೆ ತಾನೇ ಕೊಪ್ಪಳದಲ್ಲಿ ನೆನಪಿರಲಿಲ್ವ ನಿಮಗೆ, ಹೈಕಮಾಂಡ್ ಆದೇಶ ಇದೆ ಮಾತಾಡಬಾರ್ದು ಅಂತ. ಮಾತಾಡುವುದೆಲ್ಲವನ್ನೂ ಮಾತಾಡಿ BP ಶುಗರ್ ಜಾಸ್ತಿ ಆಗ್ತಿದೆ ಅಂದ್ಬಿಟ್ರೆ ಕೇಳಿಸ್ಕೊಳ್ಳಿ, ಇಬ್ಬರು ಹೇಳಿದ್ದು. ಎಲ್ರಿಗೂ ಅವಕಾಶ ಸಿಗಬೇಕು. DCM ಅವ್ರಿಗೂ ನ್ಯಾಚುರಲಾಗಿ ಅವಕಾಶ ಸಿಗಬೇಕು. DCM ಅವರು ಕೂಡ ಪಕ್ಷದ ಸರ್ಕಾರವನ್ನು ತರಲಿಕ್ಕೆ ಅವ್ರದ್ದು ಒಂದು ಶ್ರಮ ಇದೆ, ಅವ್ರಿಗೂ ಕೂಡ ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಕೂಡ ಇದೆ. ಆದರೆ ತೀರ್ಮಾನ ಅಂತಿಮವಾಗಿ ಮಾಡ್ತಕ್ಕಂಥದ್ದು ಹೈಕಮಾಂಡ್ಗೆಲ್ಲ ಗೊತ್ತಿದೆ ವಿಚಾರ, ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ತಗೋಬೇಕು ಅಂತೇಳಿ ನಮ್ಮ ಹೈಕಮಾಂಡು ಬಲಿಷ್ಠವಾಗಿದೆ, ಅದನ್ನು ತೀರ್ಮಾನ ತೆಗೆದುಕೊತಾರೆ. ಪರಮೇಶ್ವರ್ ಅವರು ಸೀನಿಯರ್ ಪಾರ್ಟಿ ಮೆಂಬರು, ಮತ್ತು ಅವರು ಹಿರಿಯರಿದ್ದಾರೆ ಪಾರ್ಟಿನಲ್ಲಿ, ಮತ್ತು ಸಾಕಷ್ಟು DCM ಆಗಿ ಕೂಡ ಕೆಲಸ ಮಾಡಿದ್ದಾರೆ, ಪಕ್ಷದ ಅಧ್ಯಕ್ಷರಾಗೂ ಕೆಲಸ ಮಾಡಿದ್ದಾರೆ. ಅವ್ರು ಕೇಳೋದ್ರಲ್ಲೂ ಏನು ತಪ್ಪಿಲ್ಲ. ಅಂತಿಮವಾದಂಥ ತೀರ್ಮಾನ ಹೈಕಮಾಂಡ್ದು. ಎಲ್ಲರೂ ಕಡೆಗೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ತಲೆಬಾಗ್ತೀವಿ. ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಗವೆ. ನಾವು ನಮ್ಮ ಆಸೆ ಅಭಿಲಾಷೆಗಳನ್ನು ನಾವು ವ್ಯಕ್ತಪಡಿಸಿದ್ದೀವಿ. ಈ ರಾಷ್ಟ್ರದಲ್ಲಿ ಒಂದು ಸುದ್ದಿ ಮಾಡಿದ್ದೀರಿ, ನಾನು ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಹೈಕಮಾಂಡ್ನವರು ನನಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಮಾಧ್ಯಮದಲ್ಲಿ ನೀವು ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಡ್ದು, ನೀವು ಒಂದು ಶಿಸ್ತಿನ ಸಿಪಾಯಿಯಾಗಿರ್ಬೇಕಂತ ಹೇಳಿದಿರಿ. ತಲೆ ಬಾಗಿಸಿ ಕೆಲಸ ಮಾಡ್ತೀನಿ ಅಷ್ಟೇ. ಮತ್ತೆ ನನಗೆ ನೀವು ಕೆಣಕಿ ನನಗೆ ಅದು ಮಾಡಿದ್ರೆ ಮತ್ತೆ ನಾನು ಬಾಯಿ ಬಿಡಬೇಕಾಗ್ತದೆ. ಶಿಸ್ತು ಪಾಲನೆ ಮಾಡಿ ಅಂತ ನಮಗೆ ಲಗಾಮ್ ಹಾಕಿದ್ಮೇಲೆ ನಾವು ಆ ಚೌಕಟ್ಟಿನಲ್ಲೇ ಇರಬೇಕಾಗ್ತದೆ. ಚೌಕಟ್ಟಲ್ಲಿ ಇದ್ದೀವಿ ನಾವು. ಅಭಿವೃದ್ಧಿ ಕೆಲಸಗಳ ಬಗ್ಗೆ ನೀವು ಕೇಳೋದೇ ಇಲ್ವಲ್ಲ. BP ಏರಿಸ್ತೀರಿ, ಶುಗರ್ ಏರಿಸ್ತೀರಿ, ನಮಗೆಲ್ಲರಿಗೂ ನಾವು ಬಾಯಿ ಬಿಟ್ಬಿಡ್ತೀವಿ. CM ಡೆಪ್ಟಿ CM ಆಗಿದ್ದಾರೆ, CM ಆದಂಗೆನೆ ಅವರು. ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನೀವು ಕೇಳದೇ ಇಲ್ವಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.